ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಉದ್ಯಮಿ ಮೋಹನ್ ದಾಸ್ ಪೈ ನಡುವೆ ಫೈಟ್ ಆಗ್ತಾ ಇದೆ. ಬೆಂಗಳೂರಿನ ಐಟಿ ಸ್ಟಾರ್ಟ್ಅಪ್ಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಹಾಕಿರ್ತಾರೆ. ಪ್ರಿಯಾಂಕ್ ಖರ್ಗೆ ಈಗ ಮೋಹನ್ ದಾಸ್ ಪೈ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನಮಗೆ ಇದೆಲ್ಲ ತಿಳಿದಿದೆ, ನಮ್ಮ ಜೀವನ ಸುಧಾರಿಸೋದಿಕ್ಕೆ ನೀವೇನ್ ಮಾಡಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಮೋಹನ್ ದಾಸ್ ಪೈ. ಪ್ರಿಯಾಂಕ್ ಖರ್ಗೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಮೋಹನ್ ದಾಸ್ ಪೈ. ನಮ್ಮ ಜೀವನ ಸುಧಾರಿಸೋದಿಕ್ಕೆ ನೀವೇನ್ ಮಾಡಿದ್ದೀರಿ? ಗುಂಡಿಗಳಿಲ್ಲದ ನಗರ ಮಾಡುವ ಬಗ್ಗೆ ಗ್ಯಾರಂಟಿ ಇದೆಯಾ? ಉತ್ತಮ ಪಾದಚಾರಿ ಮಾರ್ಗದ ಜೊತೆ ಕ್ಲೀನ್ ಸಿಟಿ ಮಾಡ್ತೀರಾ? ಇದು ರಾಕೆಟ್ ಸೈನ್ಸ್ ಅಲ್ಲ, ನಿರಂತರ ನಿರ್ವಹಣೆಯ ಕೆಲಸ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಮೋಹನ್ ದಾಸ್ ಪೈ. ಪ್ರಿಯಾಂಕ್ ಖರ್ಗೆ ಹಾಗೂ ಮೋಹನ್ ದಾಸ್ ಪೈ ನಡುವೆ ಫೈಟ್ ಆಗ್ತಾ ಇದೆ. ಬೆಂಗಳೂರಿನ ಐಟಿ ಹಾಗೂ ಸ್ಟಾರ್ಟ್ಅಪ್ಗಳ ಕುರಿತಾಗಿ ಪ್ರಿಯಾಂಕ್ ಖರ್ಗೆ ಹಾಕಿದಂತಹ ಪೋಸ್ಟ್ಗೆ ಮೋಹನ್ ದಾಸ್ ಪೈ ಅವರು ಗರಂ ಆಗಿದ್ದಾರೆ, ತಿರುಗೇಟ್ ಕೊಟ್ಟಿದ್ದಾರೆ. ನಮ್ಮ ಜೀವನ ಸುಧಾರಿಸೋದಿಕ್ಕೆ ನೀವು ಏನ್ ಮಾಡಿದ್ದೀರಿ ಅದನ್ನು ಹೇಳಿ. ಗುಂಡಿಗಳಿಲ್ಲದ ನಗರ ಮಾಡುವ ಬಗ್ಗೆ ಏನಾದರೂ ಗ್ಯಾರಂಟಿ ಇದೆಯಾ? ಉತ್ತಮ ಪಾದಚಾರಿ ಮಾರ್ಗದ ಜೊತೆ ಕ್ಲೀನ್ ಸಿಟಿ ಏನಾದರೂ ಮಾಡ್ತೀರಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಮೋಹನ್ ದಾಸ್ ಪೈ ನಡುವೆ ನಡೀತಾ ಇರುವಂತಹ ಜಟಾಪಟಿ. ಮೋಹನ್ ದಾಸ್ ಪೈಗೆ ಈಗ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಿಮ್ಮ ಅಂದಿನ ಸರ್ಕಾರಕ್ಕೆ ಯಾಕೆ ಜ್ಞಾನೋದಯ ಆಗಿಲ್ಲ? ನಾವು 135 ಸ್ಥಾನ ಪಡೆದ ನಂತರ ನಿಮ್ಗೆ ನೋವು ಕಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ದಾಸ್ ಪೈ ಅವರಿಗೆ ಕೊಡ್ತಾ ಇರುವಂತಹ ಉತ್ತರ ಇದು. ಈಗ ಅವ್ರದ್ದಷ್ಟೇ ಅಲ್ಲ, ನಂದು ಒಂದು ವಿಷಯ ಹೌದು, ಎಲ್ಲ ಏನು ನಗರದಲ್ಲಿ ಸಮಸ್ಯೆ ಇದೆ. ಚೆನ್ನೈನಲ್ಲಿದೆ, ಡೆಲ್ಲಿನಲ್ಲಿದೆ, ಮುಂಬೈನಲ್ಲಿದೆ. ಆದರೆ ಅಲ್ಲಿನ ಜನ, ಅಲ್ಲಿನ ಯಾರು ಮುಖ್ಯಸ್ಥರು ಇರ್ತಾರೆ, ಡ್ಯಾಮೇಜ್ ಆಗಿ ಮಾತಾಡೋಕ್ಕೆ ಎಕೋಸಿಸ್ಟಮ್ ಅಂತ ಏನು ಹೇಳ್ತೀವಿ ನಾವು, ಬಂಡವಾಳದ ಎಕೋಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಡ್ಯಾಮೇಜ್ ಮಾಡೋಂಗೆ ಮಾತಾಡ್ತಾರ ಸರ್ ಯಾರನ್ನ? ನೀವು ಕೊಡಿ, ಸಕಾರಾತ್ಮಕವಾಗಿ ಟೀಕೆ ಮಾಡಿ, ಬೇಡ ಅನ್ನಲ್ಲ. ಸಲಹೆ ಕೊಡಿ, ಬೇಡ ಅನ್ನಲ್ಲ. ನಿಮ್ಮ ಸಲಹೆಗಳು ಈ ಕೀಬೋರ್ಡ್ ವಾರಿಯರ್ಸ್ ಸಲಹೆಗಳಿಗೆ ಚೆನ್ನಾಗಿರ್ತಾ ಇದೆ ಒಂದೊಂದು ಸರಿ ಅಂದ್ಬಿಟ್ಟು ಅವರಿಗೆಲ್ಲ ಕಮಿಟಿನಲ್ಲಿ ಹಾಕಿದ್ದೀವಲ್ಲ. ನಾವು ಸನ್ರೈಸ್ ಇಂಡಸ್ಟ್ರಿ ಅಂತ ನಾವು ಕನ್ಸಿಡರ್ ಮಾಡಲಾರ್ದೆ ನಾವು ಅವಾಗೇ ಟ್ಯಾಕ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಏನಾಗ್ತಾ ಇತ್ತು? ನಮ್ಮ ಇದು ಇಷ್ಟೊಂದು ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತಾ? ಸಲಹೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.